ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ನಿಫ್ಟಿ ಮತ್ತು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಬಗ್ಗೆ ಒಂದು ಅನಲೈಸ್ ನೋಡೋಣ. ಅದ್ರ ಜೊತೆಗೆ ಒಂದು ಸೆಕ್ಟರ್ ಚೂಸ್ ಮಾಡಿಬಿಟ್ಟು ಈ ಬರೋ ದಿನಗಳಲ್ಲಿ ಆ ಸೆಕ್ಟರಲ್ಲಿ ಬರೋ ಸ್ಟಾಕ್ಸು ಏನು ಮೂಮೆಂಟ್ ಸಿಗುತ್ತಾ ಏನಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ಬಂದ್ಬಿಟ್ಟು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ PSU ಬ್ಯಾಂಕ್ ಒಂದು ಸೆಕ್ಟರ್ ಬಗ್ಗೆ ಮತ್ತು ಅದ್ರ ಬ್ಯಾಂಕಿಂಗ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಹಾಕಿದ್ದೀನಿ. ಅದು ಯಾರಾದರೂ ನೋಡಿಲ್ಲ ಅಂತಂದರೆ ಅದನ್ನು ಕೂಡ ಹೋಗಿ ನೀವು ನೋಡಿ. ಬನ್ನಿ ಇವತ್ತು ವಿಡಿಯೋದಲ್ಲಿ ಫಸ್ಟು ನಿಫ್ಟಿ ಫಿಫ್ಟಿ ಬಂದುಬಿಟ್ಟು 135 ಪಾಯಿಂಟ್ ಪಾಸಿಟಿವಲ್ಲಿ ಇವತ್ತು ಕ್ಲೋಸ್ ಆಗಿದೆ. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು 453 ಪಾಯಿಂಟು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಬಟ್ ಇವತ್ತು ನಿಫ್ಟಿ 50 ಬಂದುಬಿಟ್ಟು ನೀವು ಅಬ್ಸರ್ವ್ ಮಾಡಿರ್ತಾರೆ, ಇವತ್ತು ಬಂದುಬಿಟ್ಟು ನಿಫ್ಟಿ 50 ಬಂದುಬಿಟ್ಟು ಆಲ್ ಟೈಮ್ ಹೈ ರೀಚ್ ಆಗಿ ಅಂದರೆ ಕ್ರಾಸ್ ಆಗಿ ಮತ್ತು ಕರೆಕ್ಷನ್ ಆಗಿದೆ. ಅದನ್ನು ಬಂದು ನೋಡಿ, ನೀವು ಇಲ್ಲಿ ಚಾರ್ಟಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಇದು ಆಲ್ ಟೈಮ್ ಹೈ. ಇವತ್ತು ನಾವು 15 ಮಿನಿಟ್ಸಲ್ಲಿ ಹಾಕ್ತೀವಿ ನೋಡಿ. 15 ಮಿನಿಟ್ಸಲ್ಲಿ ಆಲ್ ಟೈಮ್ ಹೈನ 22,529 ಅಂದರೆ ಆಲ್ಮೋಸ್ಟ್ 22,530 ಪಾಯಿಂಟ್ ಹೈ ಹೋಗಿ ಕರೆಕ್ಷನ್ ಆಗಿದೆ ನೋಡಿ. ಆಲ್ ಟೈಮ್ ಹೈ ಹತ್ರ ಕರೆಕ್ಷನ್ ತಗೊಂಡು ಒಂದು ಕರೆಕ್ಷನ್ ಅಲ್ಲಿಂದ ರಿವರ್ಸಲ್ ಆಗಿದೆ. ರಿವರ್ಸಲ್ ಅಂತಂದರೆ ಇದು ರಿವರ್ಸಲ್ ಅಲ್ಲ, ಇದು ಒಂದು ಕರೆಕ್ಷನ್. ಓಕೆ, ಅದು ನಾವು ಡೇ ಕ್ಯಾಂಡಲಲ್ಲಿ ನೋಡೋಣ. ಡೇ ಕ್ಯಾಂಡಲಲ್ಲಿ ಇಲ್ಲಿ ನೋಡಿ, ಇಲ್ಲಿಂದ ಆಲ್ ಟೈಮ್ ಅಲ್ಲಿಂದ ಇಂಪಾರ್ಟೆಂಟ್ ಲೆವೆಲಿಂದ ಏನಾಗಿದೆ, ಮಾರ್ಕೆಟು ಒಂದು ಡೌನ್ಫಾಲ್ ಆಗಿದೆ. ನೀವು ನೋಡ್ಬೋದು, ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಡೌನ್ಫಾಲ್ ಆಗಿ ಇದಾದಮೇಲೆ ಮತ್ತೆ ಅದೇ ಲೆವೆಲಲ್ಲಿ ಬಂದಿದೆ. ಈವನ್ ಇದು ಒಂದು ಎಮ್ ಪ್ಯಾಟರ್ನ್ ಆಗುತ್ತಾ ಇಲ್ಲ ಇದರಿಂದ ಇಲ್ಲಿವರೆಗೂ ಬಂದು ಮತ್ತೆ ಕರೆಕ್ಷನ್ ತಗೊಂಡು ಮತ್ತೆ ಬ್ರೇಕ್ಔಟ್ ಆಗಿ ಇನ್ನೂ ಫರ್ದರ್ ಮೂಮೆಂಟ್ ಹೋಗುತ್ತಾ ಅಂತ ನೋಡೋಣ. ಫಸ್ಟ್ ಬಂದುಬಿಟ್ಟು ನಾವು ಮಂತ್ಲಿ ಕ್ಯಾಂಡಲಲ್ಲಿ ನೋಡೋಣ. ಮಂತ್ಲಿ ಕ್ಯಾಂಡಲಲ್ಲಿ ಆಲ್ರೆಡಿ ಇದು ಒಂದು ಬುಲ್ಲಿಶ್ ಇದೆ ಅಲ್ವಾ ನೋಡಿ, ಇಲ್ಲಿಂದ ಕಂಪ್ಲೀಟಾಗಿ ಒಂದು ಅಪ್ ಟ್ರೆಂಡೇ ಇದೆ. ಮತ್ತು ವೀಕ್ಲಿ ಕ್ಯಾಂಡಲಲ್ಲಿ ನೋಡೋಣ. ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಅಪ್ ಟ್ರೆಂಡ್, ಇದು ಕೂಡ ಅಪ್ ಟ್ರೆಂಡೇ ಇದೆ ನೋಡಿ. ಇಲ್ಲೊಂದು ಕರೆಕ್ಷನ್, ಅದಾದಮೇಲೆ ಇಲ್ಲೊಂದು ಕರೆಕ್ಷನ್, ಇವಾಗ ನಿಯರ್ ಆಲ್ ಟೈಮ್ ಹೈಯಲ್ಲಿದೆ. ಇದು ಕೂಡ ವೀಕ್ಲಿಯಲ್ಲಿ ಕೂಡ ಒಂದು ಎಮ್ ಪ್ಯಾಟರ್ನ್ ಮಾಡೋ ಸಾಧ್ಯತೆ ಇದೆ. ಬಟ್ ಆಗುತ್ತಾ ಇಲ್ವಾ ಅಂತ ನಾವು ಸ್ವಲ್ಪ ದಿನದಲ್ಲಿ ನೋಡೋಣ. ಇವಾಗ ನಿಫ್ಟಿ 50 ಒಂದು ಡೋಜಿ ಕ್ಯಾಂಡಲ್ ಕೂಡ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು, ಒಂದು ಡೋಜಿ ಟೈಪ್ ಅಂತಂದರೆ ಇಲ್ಲಿ ಆಲ್ ಟೈಮ್ ಹೈ ಹತ್ರ ಹೋಗಿ ಕರೆಕ್ಷನ್ ಆಗಿದೆ. ಬಟ್ ಇದು ಫರ್ದರ್ ಇದು ಇದೇ ರೀತಿ ರಿವರ್ಸಲ್ ಆಗುತ್ತಾ ಅಂತಂದರೆ ಬಟ್ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ. ಒಂದು ಆದರೂ ಕೂಡ ಸ್ವಲ್ಪ ಕರೆಕ್ಷನ್ ಆಗಿ ಅದಾದಮೇಲೆ ಒಂದು ಬ್ರೇಕ್ಔಟ್ ಆಗ್ಬೋದು. ನೀವು ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ಬೋದು, ನಿಫ್ಟಿ 50 ಆಲ್ ಟೈಮ್ ಹೈಯಲ್ಲಿದೆ. ಬಟ್ ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು ಆಲ್ ಟೈಮ್ ಹೈಯಲ್ಲಿ ಇಲ್ಲ. ಆಲ್ ಟೈಮ್ ಹೈಗೆ ಆಲ್ಮೋಸ್ಟ್ 1200 ಪಾಯಿಂಟ್ಸು ಇದು ಗ್ಯಾಪ್ ಇದೆ. ಇದು ಆಲ್ ಟೈಮ್ ಹೈ 48,700 ಪಾಯಿಂಟ್ 48,700 ಬಂದುಬಿಟ್ಟು ಆಲ್ ಟೈಮ್ ಹೈ ಇದೆ. ಅದು ಕ್ರಾಸ್ ಮಾಡಿದ್ರೆ ಮಾತ್ರ ಅದಕ್ಕೆ ಇಲ್ಲಿಂದ ಇಲ್ಲಿ ಇದಕ್ಕೂ 1200 ಪಾಯಿಂಟ್ಸ್ ಹತ್ರ ಅಪ್ರಾಕ್ಸಿಮೇಟ್ಲಿ ಕಡಿಮೆ ಇದೆ. ಬಟ್ ನಿಫ್ಟಿ 50 ಆಗಲ್ಲ. ನಿಫ್ಟಿ 50 ಬಂದುಬಿಟ್ಟು ಆಲ್ ಟೈಮ್ ಹೈ ಆಲ್ರೆಡಿ ರೀಚ್ ಆಗಿದೆ. ಓಕೆ, ಇವಾಗ ನಾವು ಬರೋ ದಿನಗಳಲ್ಲಿ ನಾವು ನೋಡ್ಬೇಕಂತಂದರೆ ಇದೊಂದು ಸ್ಮಾಲ್ ಕರೆಕ್ಷನ್ ಆಗಿ ಮತ್ತು ಇವನ್ ಬ್ಯಾಂಕ್ ನಿಫ್ಟಿ ಕೂಡ ನೋಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಇದು ಇಲ್ಲಿ ನೋಡಿ, ಈ ಲೆವೆಲಲ್ಲಿಂದ ಡೈರೆಕ್ಟಾಗಿ ಏನಾಗಿದೆ, ಇಲ್ಲಿ ಗ್ಯಾಪ್ ಡೌನ್ ಆಗಿದೆ. ಇಲ್ಲಿವರೆಗೂ ಹೋಗಿ ಇಲ್ಲಾಂದರೆ ಇಲ್ಲಿವರೆಗೂ ಹೋಗಿ ಒಂದು ಕರೆಕ್ಷನ್ ಬರ್ಬೋದು. ಸೇಮ್ ನಿಫ್ಟಿ 50ಅಲ್ಲಿ ಕೂಡ ಒಂದು ಕರೆಕ್ಷನ್ ಬಂದು ಅದಾದಮೇಲೆ ಒಂದು ಬ್ರೇಕ್ಔಟ್ ಆದರೆ ಇದು ಕೂಡ ಆಲ್ ಟೈಮ್ ಹೈ, ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಕ್ರಾಸ್ ಆಗೋ ಚಾನ್ಸಸ್ ಇದೆ. ಬರೋ ದಿನಗಳಲ್ಲಿ ನೀವು ಇದು ಮೂಮೆಂಟ್ ಹೀಗೆ ಹೋಗುತ್ತಾ ಇಲ್ಲ ಇಲ್ಲಿಂದ ರಿವರ್ಸಲ್ ಆಗಿ ಹೋದರೆ ಇದು ಫರ್ದರ್ ಇನ್ನೂ ತುಂಬ ದೊಡ್ಡ ಮೂಮೆಂಟ್ ಅಪ್ಸೈಡಲ್ಲಿ ನಾವು ನೋಡೋ ಸಾಧ್ಯತೆಗಳಿದೆ. ಇವನ್ ನಿಫ್ಟಿ 50 ಕೂಡ ಅಷ್ಟೇ. ನಿಫ್ಟಿ 50 ಕೂಡ ಒಂದು ವೇಳೆ ಇಲ್ಲಿ ಕರೆಕ್ಷನ್ ತಗೊಂಡು ಅದಾದಮೇಲೆ ಬ್ರೇಕ್ಔಟ್ ಆದರೆ, ಒಂದು ಕನ್ಸಾಲ್ಟೇಷನ್ ಆಗಿ ಬ್ರೇಕ್ಔಟ್ ಆದರೆ ಇನ್ನೂ ಫರ್ದರ್
ತುಂಬ ಮೂಮೆಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಆದ್ದರಿಂದ ನೀವು ಇನ್ನೂ ಸ್ವಲ್ಪ ದಿನವರೆಗೂ ಅಪ್ ಸೈಡ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಇವತ್ತು ಇದರಲ್ಲೂ ನೋಡ್ಬೋದು ನೀವು ಇಂಟ್ರಾಡೇದಲ್ಲಿ ನಿಫ್ಟಿ 50 ಏನಾಗಿದೆ, ಆಲ್ ಟೈಮ್ ಹೈ ಹತ್ರ ಬಂದು ಒಂದು ರಿವರ್ಸಲ್ ತಗೊಂಡು ಒಂದು ಕರೆಕ್ಷನ್ ಆಗಿದೆ ನೋಡಿ. ಇವನ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೀವು ನೋಡ್ಬೋದು, ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಇವತ್ತು ಟೋಟಲಿ ಸೈಡ್ ವೇಸ್ ಇದೆ ನೋಡಿ. ಕಂಪ್ಲೀಟಾಗಿ ಗ್ಯಾಪ್ ಅಪ್ ಆಗಿದೆ, ಅದಾದಮೇಲೆ ಫುಲ್ ಸೈಡ್ ವೇಸ್ ಇದೆ ನೋಡಿ. ಈ ಲೆವೆಲ್ ಎಲ್ಲೂ ದಾಟಿಲ್ಲ, ಇದೊಂದು ಚಾನಲಲ್ಲೇ ಟ್ರೇಡ್ ಆಗಿದೆ ಇವತ್ತು ಕಂಪ್ಲೀಟಾಗಿ. ಇವನ್ ಇನ್ನು ಫರ್ದರ್ ಸ್ವಲ್ಪ ದಿನವರೆಗೂ ಪಾಸಿಟಿವ್ ಹೋಗೋ ಚಾನ್ಸಸ್ ಇದೆ. ಬಟ್ ನಿಫ್ಟಿ 50 ಆಲ್ ಟೈಮ್ ಹತ್ರ ಬಂದ್ಬಿಟ್ಟು ಒಂದು ಡೋಜಿ ಥರ ಮಾಡಿರೋದ್ರಿಂದ ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲಿ ಒಂದು ಕರೆಕ್ಷನ್ ಆಗೋ ಚಾನ್ಸಸ್ ಇದೆ ನೋಡಿ. ಇಲ್ಲಿವರೆಗೂ ಹೋಗಿ ಬ್ಯಾಂಕ್ ನಿಫ್ಟಿ ಒಂದು ಕರೆಕ್ಷನ್ ಆಗ್ಬೋದು, ಇಲ್ಲ ನಿಫ್ಟಿ 50 ಒಂದು ಸೈಡ್ ವೇಸ್ ಹೋಗಿ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಹೋದ್ರೂ ಕೂಡ ಇಲ್ಲಿಂದ ಒಂದು ಕರೆಕ್ಷನ್ಸ್ ಬರೋ ಚಾನ್ಸಸ್ ಇದೆ. 47,856. ಬನ್ನಿ ಇವಾಗ ಸೆಕ್ಟರ್ ವೈಸ್ ಇವಾಗ ಇಂಪಾರ್ಟೆಂಟ್ ಸೆಕ್ಟರ್ಸ್ ನೋಡ್ಬೇಕಂತಂದರೆ ಫಿನ್ ನಿಫ್ಟಿ ಅಂದರೆ ಫಿನಾನ್ಸ್ ಸೆಕ್ಟರ್ ಬಂದ್ಬಿಟ್ಟು ಪಾಸಿಟಿವ್ ಅಲ್ಲಿದೆ. ನೀವು ನೋಡ್ಬೋದು, ಮಂತ್ಲಿ ಕ್ಯಾಂಡಲ್ ಹಾಕ್ತೀನಿ, ಮಂತ್ಲಿ ಕ್ಯಾಂಡಲಲ್ಲಿ ಅಪ್ ಟ್ರೆಂಡ್ ಇದೆ. ಒಂದು ಇವಾಗ ಫರ್ದರ್ ಮೂಮೆಂಟ್ ಹೋಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನೋಡಿ. ಅದೇ ರೀತಿ ಇವಾಗ ಲಾಸ್ಟ್ ಒಂದು ಸ್ವಲ್ಪ ದಿನ ಬಂದ್ಬಿಟ್ಟು ಫಿನ್ ನಿಫ್ಟಿಯಲ್ಲಿರೋ ಸ್ಟಾಕ್ಸು ಅಂದರೆ ಬಜಾಜ್ ಫೈನಾನ್ಸ್ ನೋಡಿ. ಬಜಾಜ್ ಫೈನಾನ್ಸು ಒಂದು ಮೂಮೆಂಟ್ ಸಿಕ್ಕಿದೆ. ಇವನ್ ಬಜಾಜ್ ಫಿನ್ಸರು ಕೂಡ ನೋಡಿ ಮೂಮೆಂಟ್ ಇದೆ. ಚೋಲಾ ಫೈನಾನ್ಸ್ ನೋಡಿ, ಇದು ಕೂಡ ಮೂಮೆಂಟಲ್ಲಿದೆ. ಮತ್ತು ಮುತ್ತೂಟ್ ಫಿನಾನ್ಸ್ ನೋಡಿ, ಇದು ಕೂಡ ಮೂಮೆಂಟ್ ಇದೆ. PFC ನೋಡಿ, ಇದು ಕೂಡ ಮೂಮೆಂಟಲ್ಲಿ ಹೋಗೋ ಚಾನ್ಸಸ್ ಇದೆ. REC ಮತ್ತು PFC ಇವಾಗ ಇದನ್ನು ಮಾಡಿಬಿಡಿ. ಬಟ್ ಬ್ಯಾಂಕ್ ಇದರಲ್ಲಿ ಇದು ನಿಮ್ಮ ಫರ್ದರ್ಸ್ ಅಂದರೆ ಇವಾಗ ನಾಳೆಯಿಂದ ಇದು ಮೂಮೆಂಟ್ ಹೋಗುತ್ತೆ ಅಂತಲ್ಲ, ಇದರಲ್ಲಿ ವೇಟ್ ಮಾಡಬೇಕು ನೀವು ಒಂದು ಒಳ್ಳೆ ಆಪರ್ಚುನಿಟಿಗೋಸ್ಕರ. ಬಜಾಜ್ ಫೈನಾನ್ಸ್ ಆಗಲಿ ಅಂದರೆ ಫಿನ್ ನಿಫ್ಟಿಯಲ್ಲಿ ಯಾವ್ದಾದ್ರು ಸ್ಟಾಕ್ಸ್ ಇದೆಯಾ ಅದರಲ್ಲಿ ನೀವು ಸ್ವಲ್ಪ ದಿನವರೆಗೂ ವೇಟ್ ಮಾಡಿ. ಇಲ್ಲಿ ಒಂದು ಒಳ್ಳೆ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಮೂಮೆಂಟ್ ಸಿಗುವಾಗ ಫಿನ್ ನಿಫ್ಟಿಯಲ್ಲಿ ಕೂಡ ಮೂಮೆಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಸೆಕ್ಟರ್ ರೊಟೇಷನಲ್ಲಿ ಇವಾಗ ಬಂದ್ಬಿಟ್ಟು ನಾವು ನೋಡಿ, ಇಲ್ಲಿ ಫಿನ್ ನಿಫ್ಟಿ ಸೆಕ್ಟರ್ ರೊಟೇಷನಲ್ಲಿ ಏನಾಗಿದೆ, ಒಂದು ಕರೆಕ್ಷನ್ ಬಂದಿದೆ ನೋಡಿ. ಇದು ಫಿನ್ ನಿಫ್ಟಿ ಬಂದ್ಬಿಟ್ಟು ಒಂದು ವೀಕ್ಲಿ ಟೈಮ್ ಫ್ರೇಮಲ್ಲಿ ಕರೆಕ್ಷನ್ ಆಗಿ ನೋಡಿ ಅಪ್ ಟ್ರೆಂಡ್ ಇದೆ. ಅದನ್ನು ನಾನು ಡೈಲಿ ಟೈಮ್ ಫ್ರೇಮಲ್ಲಿ ಹಾಕ್ತೀನಿ ನೋಡಿ. ಡೈಲಿ ಟೈಮ್ ಫ್ರೇಮಲ್ಲಿ ಮೂಮೆಂಟ್ ಅಪ್ ಟ್ರೆಂಡ್ ಅಂತ ಹೇಗೆ ಕಂಡುಹಿಡಿಯೋದು ಅಂತಂದರೆ ನೋಡಿ, ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬಿತ್ತು, ಇದು ಲೋ ಅಲ್ವಾ, ಇದು ಲೋ, ಮೇಲೋಗಿ ಕೆಳಗಡೆ ಬಂದೆ, ಇದು ಲೋವರ್ ಹೈ. ಇದನ್ನ ಬೀಟ್ ಮಾಡಿ ಕೆಳಗಡೆ ಹೋಗಿಲ್ಲ, ಅದಕ್ಕೋಸ್ಕರ ಇದು ಲೋವರ್ ಹೈ. ಮತ್ತು ಇದು ಹೈಯಾ, ಇದು ಹೈಯರ್ ಹೈ. ಮತ್ತೆ ಕೆಳಗಡೆ ಬಂದಿದೆ, ಇದು ಮತ್ತೆ ಲೋವರ್ ಹೈ ಆಯಿತು. ಇದನ್ನು ಕ್ರಾಸ್ ಮಾಡಿಲ್ಲ, ಫರ್ದರ್ ಮತ್ತೆ ಮೇಲೋಗಿದೆ ನೋಡಿ, ಇದು ಹೈಯರ್ ಹೈ. ಈ ಮೂಮೆಂಟಲ್ಲಿ ಹೇಳ್ತಾ ಇದ್ದೀನಿ, ಹೈಯರ್ ಹೈ. ಮತ್ತು ಇದು ಬಂದಿದೆ, ಈ ಲೋನ ಕ್ರಾಸ್ ಮಾಡಿಲ್ಲ, ಇದು ಲೋವರ್ ಹೈ. ಮತ್ತೆ ಇವಾಗ ಮೂಮೆಂಟ್ ಸಿಗ್ತಾ ಇದೆ, ಈ ಹೈ ಕೂಡ ಕ್ರಾಸ್ ಆಗಿದೆ ನೋಡಿ. ಫರ್ದರ್ ಮತ್ತೆ ಇದು ಕರೆಕ್ಷನ್ ಆಗಿ ಮತ್ತೆ ಈ ರೀತಿ ಚಾನ್ಸ್ ಸಿಕ್ಕಾಗ ನೀವು ಎಂಟ್ರಿ ತಗೊಳ್ಳೋ ಚಾನ್ಸಸ್, ಒಂದು ಸ್ವಿಂಗ್ ಟ್ರೇಡರ್ ಆಗಿದ್ದರೆ ಅವ್ರಿಗೆ ಯೂಸ್ಫುಲ್ ಇದೆ. ನಿಮ್ಮ ಇಂಟ್ರಾಡೇದಲ್ಲಿ ಏನಾದರೂ ಡೌಟ್ ಇದ್ದರೆ ಅದನ್ನು ಕೇಳಿ, ನಾನು ಇಂಟ್ರಾಡೇ ಬಗ್ಗೆ ಸ್ವಲ್ಪ ಡೀಟೇಲ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತು ನಾವು ನಾಳೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.